ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯತ ಮಲ್ಲಪ್ಪ ಜ್ಯೋತಿ ಅವರು. ವಿಶೇಷವಾಗಿ ರಾಜ್ಯಪಾಲರ ಭಾಷೆ ನೀವೆಲ್ಲ ಕೇಳಿದ್ದೀರಿ, ಈಗ ಚರ್ಚೆನೂ ಆಗ್ಯದ, ಎಲ್ಲ ಪತ್ರಿಕೆಗಳು ಬಂದು ಹೋಗ್ಯದ. ಬಹಳ ಮುಕ್ತ ಮನಸ್ಸಿನಿಂದ ರಾಜ್ಯಪಾಲರು ಕರ್ನಾಟಕ ಮಾದರಿಗೆ ವಿಶ್ವದ ಶ್ಲಾಘನೆ ಮಾಡ್ತಾಯಿದೆ, ಹೊಗಳ್ತಾ ಇದೆ. ಗ್ಯಾರಂಟಿಗಳನ್ನು ಕೊಡ್ತಾ ಅಭಿವೃದ್ಧಿ ಪರವಾದ ಕೆಲಸ ಮಾಡ್ತಾಯಿದೆ ಅನ್ನುವಂಥ ಮಾತುಗಳನ್ನು ಮಾತಾಡಿ ನಮ್ಮ ಸರ್ಕಾರದ ದೊಡ್ಡ ಸಾಧನೆಯನ್ನು ಬೆನ್ನು ತಳ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಇದರ ಹಿನ್ನೆಲೆಯಲ್ಲೇ ಸಾಕಷ್ಟು ನಮ್ಮಲ್ಲೇ $1 ಟ್ರಿಲಿಯನ್ ಆರ್ಥಿಕತೆಗೆ ಯತ್ನ, $1 ಟ್ರಿಲಿಯನ್ ನಮ್ಮ ಕರ್ನಾಟಕದಲ್ಲಿ ಮಾಡಬೇಕು, ಆರ್ಥಿಕ ಡೆವಲಪ್ ಮಾಡಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತೇಳಿ. ಇವೆರಡು ವಿಷಯ ಏನು ಸಣ್ಣವಲ್ಲ, ನಿಜವಾಗಿಯೂ ನಾವೆಲ್ಲರೂ ಖುಷಿ ಪಡುವ ವಿಷಯನ. ರಾಜ್ಯಪಾಲರು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ, ಗ್ಯಾರಂಟಿಗಳು ಕೊಟ್ಟಿದ್ದು ಅನಿವಾರ್ಯ, ಉದ್ಯೋಗ ಇಲ್ಲಂದಾಗ ಅನಿವಾರ್ಯ. ಅದಕ್ಕೆ ಉದ್ಯೋಗ ಸೃಷ್ಟಿಗೆ $1 ಟ್ರಿಲಿಯನ್ ಇನ್ವೆಸ್ಟ್ಮೆಂಟ್ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ. ಈಗ 10 ಲಕ್ಷ ಕೋಟಿಗಳದ್ದು ಈಗಾಗಲೇ ಹಿಂದಿನ ಮಣ್ಣುಗಳಂಥ ಒಂದು ಸಾಹಸದಲ್ಲ ಈ ಇನ್ವೆಸ್ಟರ್ಸ್ ಅಂದರೆ ಹೂಡಿಕೆದಾರರು ಭರವಸೆ ಕೊಟ್ಟಿದ್ದಾರೆ, ಇನ್ನೂ ಬಂದಿಲ್ಲ, ಬಂದಾಗ ನೋಡೋಣ ಮತ್ತು ಬೇರೆ. ಆದರೂ ಇವರು $1 ಟ್ರಿಲಿಯನ್ ಅಂದರೆ 90 ಲಕ್ಷ ಕೋಟಿಗಳವರೆಗೆ ಹೆಚ್ಚು ನಾವು ಒಂದು ಬಂಡವಾಳ ಹೂಡಿಕೆಯನ್ನು ತೊಗೊಂಬರ್ತೀವಿ, ಅವ್ರನ್ನೆಲ್ಲ ಜಲ ಕೊಡ್ತೀವಿ, ನಮ್ಮಲ್ಲಿ ಉದ್ಯೋಗ ಕೊಡಲಿ, ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಇದು ಮಾತಾಡಿದ್ದಾರೆ. ಒಳ್ಳೆಯ ಒಂದು ಮೂಡಿದೆ, ಆದರೆ ಇದು ಎಷ್ಟು ಶಾಶ್ವತ ಅನ್ನೋದು ಅದು ಬೇರೆ ಮಾತು. ಅದೇನೋ ಆಗಲಿ, ಅಲ್ಲಲ್ಲೇ ಅನೇಕ ಈ ಕಲ್ಯಾಣಕಾರಕ ಯೋಜನೆಗಳ ಬಗ್ಗೆ ಇನ್ನುಳಿದ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದಂಥ ಗೆಲುವವರು ಸರ್ಕಾರದ ಬೆನ್ನತಟ್ಟಿ ಇದೇ ರೀತಿಯಾಗಿ ನೀವು ಒಳ್ಳೆಯ ಕೆಲಸ ಮಾಡ್ತಾ ಹೋಗ್ರಿ ಅನ್ನುವಂತಹ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ. ಜೊತೆಗೆ ಅನೇಕ ಒಳ್ಳೊಳ್ಳೆ ಮಾತುಗಳು ಆಡಿದರು. ಇದು ಒಂದು ಕಡೆ ನಮ್ಮ ಗೆಲುವತ್ತರ ಆಯಿತು. ಆದರೆ ಇದೇ ಕಾಲಕ್ಕೆ ಇನ್ನೊಂದು ಕಡೆ ನಮ್ಮ BJPಗರು ಅವ್ರು ಹೆಂಗೆ ಇದನ್ನು ಮಾತು ಒಪ್ಕೊಳ್ತಾರೆ ರೀ. ಮೊದಲೇ ನೋಡಿರಿ, ಒಂದು ಮಾತು ಸ್ಪಷ್ಟ ಹೇಳ್ತಾರೆ, ನೀವು ರಾಜ್ಯಪಾಲರ ಹಕ್ಕಿಗೆ ಸೊಳಗೆ ಹೊಂಟಿದ್ರಲ್ರಿ, ನೀವೆಂತ ಒಳ್ಳೆಯ ಸರ್ಕಾರ ಅಂತ ಮೊದಲನೇ ಆರೋಪ ನಾವು. ಯಾಕೆಂದರೆ ನಿಮ್ಮ ಕೈಗೊಮ್ಮೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದೀರಿ ಸರ್ಕಾರವನ್ನು ಅಂತ ಆರ್ ಅಶೋಕ್ ಅವರು ಸಿಟ್ಟಿಂದ ಮಾತಾಡ್ತಾ ಇದ್ದಾರೆ. ಕೇವಲ ಸುಳ್ಳುಗಳನ್ನು ಪಟ್ಟಿ ಮಾಡಿ ಅದನ್ನೇ ರಾಜ್ಯಪಾಲರ ಮೂಲಕ ಹೇಳಿಸಿದೆ ಪಾಪರ್ ಚೀಟಿಯ ಸರ್ಕಾರ ಏನು ಸಾಬೀತಾಗಿದೆ ಎಂದು ಛಲವಾದಿ ನಾರಾಯಣಸ್ವಾಮಿಗಳು ಆರೋಪ ಮಾಡ್ತಾ ಇದ್ದಾರೆ. ಪಾಪರ್ ಚೀಟಿ ಅಲ್ಲ, ದೇವರದ್ದೇನಿಲ್ಲ ಒಳಗೆ ಸೋಳ ಆವಾಜ್ ಎದ್ರು ಉಳಾಕಿಲ್ಲಂತೆ, ಏನೂ ಇಲ್ಲಲ್ಲೇ ಸುಳ್ಳುಗಳನ್ನ ಹೇಳೋದು ಇಷ್ಟು ಸುಳ್ಳು ಹೇಳೋದಿಲ್ಲ ರೀ ಅಂತ ಅವ್ರು ನಮ್ಮ ಏನಪ್ಪ ಅಂದ್ರೆ ಛಲವಾದಿ ನಾರಾಯಣಸ್ವಾಮಿಗಳು ಹೇಳ್ತಾರೆ. ಅದೇ ಕಾಲಕ್ಕೆ